ಸರ್, ಬಾಡಿಗೆ ಅವರು ತಾನೇ, ಚೀಪ್ ಆಗಿರೋ ವುಡ್, ಬೇಸಿಕ್ ಟೈಲ್ಸ್ ಹಾಕಿ, ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ನಿಮ್ಮ ಕಾಂಟ್ರಾಕ್ಟರ್ಸ್ ಹೀಗೆ ಹೇಳಿದ್ರೆ ನಿಮ್ಮ ಬಾಡಿಗೆ ದುಡ್ಡು ಪ್ರತಿ ವರ್ಷ ರಿಪೇರ್ಗೆ ಹೋಗುತ್ತೆ. ನಿಮ್ಮ ಇನ್ಕಮ್ನ ಸೇವ್ ಮಾಡೋಕೆ ಇಲ್ಲಿದೆ 3 ಟಿಪ್ಸ್. ಮೊದಲನೇ ಟಿಪ್, ದಿನ ಸಿಂಕ್ ಹತ್ರ ನೀರು ಚೆಲ್ಲುತ್ತೆ. ಆ ನೀರು ನಿಧಾನವಾಗಿ ಸಿಂಕ್ ಕೆಳಗಡೆ ಇರೋ ಪ್ಲೈವುಡ್ ಬೋರ್ಡ್ನ 1-2 ವರ್ಷದಲ್ಲಿ ಹಾಳು ಮಾಡುತ್ತೆ. ಮತ್ತೆ ದುಡ್ಡು ಖರ್ಚು. ಅದ್ರ ಬದಲು ಸಿಂಕ್ ಕೆಳಗಡೆ WPC ಬೋರ್ಡ್ ಹಾಕಿ, ಅದು ಯಾವತ್ತೂ ಕೊಳೆಯಲ್ಲ. ಆಮೇಲೆ ನಿಮ್ಮ ಬಾಡಿಗೆ ಅವರು ಪ್ರತಿ ತಿಂಗಳು 14 kg ಗ್ಯಾಸ್ ಸಿಲಿಂಡರ್ನ ಫ್ಲೋರ್ ಮೇಲೆ ಎಳ್ಕೊಂಡು ಹೋಗ್ತಾರೆ. ಸ್ಟೀಲ್ ಪಾತ್ರೆ ಕೆಳಗಡೆ ಬೀಳಿಸ್ತಾರೆ. ಗ್ರಾನೈಟ್ ಮೊದಲು ತುಂಬ ರೇಟ್ ಅನಿಸುತ್ತೆ, ಆದರೆ ಅದನ್ನ ನೀವು ಯಾವತ್ತೂ ಚೇಂಜ್ ಮಾಡಬೇಕಾಗಿಲ್ಲ. ಅಥವಾ ಒಳ್ಳೆ ಕ್ವಾಲಿಟಿ ಟೈಲ್ಸ್ ಹಾಕಿ, ಚೀಪ್ ಟೈಲ್ಸ್ ಹಾಕಬೇಡಿ. ಕೊನೆ ಟಿಪ್, ಬಾತ್ರೂಮಲ್ಲಿ ವುಡನ್ ಡೋರ್ ದಿನ ಒದ್ದೆ ಆಗುತ್ತೆ. ಮೊದಲು ಕೆಳಗಡೆ ಉಬ್ಬುತ್ತೆ, ಆಮೇಲೆ ಸೈಡಲ್ಲಿ ಬೆಂಡ್ ಆಗುತ್ತೆ. ನೀವು ಕಾರ್ಪೆಂಟರ್ನ ಕರಿತೀರಾ, ಮತ್ತೆ ದುಡ್ಡು ಕೊಡ್ತೀರಾ. ಅದ್ರ ಬದಲು ಬಾತ್ರೂಮ್ಗೆ WPC ಡೋರ್ ಹಾಕಿ. ನೀರು ಹೀರ್ಕೊಳ್ಳಲ್ಲ, ಬೆಂಡ್ ಆಗಲ್ಲ, ಉಬ್ಬೋದು ಇಲ್ಲ. ನಿಮಗೆ ಒಂದು ಗಟ್ಟಿಯಾದ 0 ಮೇಂಟೆನೆನ್ಸ್ ಬಾಡಿಗೆ ಮನೆ ಕಟ್ಟಬೇಕಾ? ಕೆಳಗಡೆ ರೆಂಟ್ ಅಂತ ಕಾಮೆಂಟ್ ಮಾಡಿ. ನಮ್ಮ ಟೀಮ್ ಅದನ್ನ ಹೇಗೆ ಸರಿಯಾಗಿ ಕಟ್ಟೋದು ಅಂತ ತೋರಿಸ್ಕೊಡ್ತಾರೆ.